ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ವರ್ಡ್ ಎನರ್ಜಿ. ತುಂಬ ಎಂಪ್ಟಿನೆಸ್ ಇದೆ, ತುಂಬ ಖಾಲಿತನ ಇದೆ. ಈ ವ್ಯಕ್ತಿಯ ಹೃದಯದಲ್ಲಿ ನೀವಿಲ್ಲದೆ, ಈ ಪರ್ಸನ್ ನೀವಿಲ್ಲದೆ ತುಂಬ ಎಂಪ್ಟಿ ಫೀಲ್ ಮಾಡ್ತಾ ಇದ್ದಾರೆ. ಎನರ್ಜಿ ಪ್ರಕಾರ ಇವರ ಮನಸ್ಸು ನಿಮ್ಮ ಸುತ್ತಲೇ ಸುತ್ತಾ ಇದೆ. ಏನು ಹೇಳ್ಬೋದು ಅಂದರೆ ನೀವಿಲ್ಲದೆ ಇವರ ಲೈಫ್ನಲ್ಲಿ ಸಂಪೂರ್ಣ ಒಂದು ರೀತಿಯ ಡಾರ್ಕ್ನೆಸ್ ಫೀಲ್ ಆಗ್ತಾ ಇದೆ. ಪೂರ್ಣವಾಗಿ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ಅನ್ನೋ ಫೀಲ್ ಬರ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಇರುವವರೆಗೂ ಇದ್ದಾಗ ಇವರ ಲೈಫ್ ತುಂಬ ಸ್ಮೂತಾಗಿ ನಡೀತಾ ಇತ್ತು. ನೀವು ದೂರ ಆದಮೇಲೆ ಈ ವ್ಯಕ್ತಿ ಅವರ ಲೈಫ್ನಲ್ಲಿ ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ಅನ್ನೋ ಎನರ್ಜಿ ಇದೆ. ಯಾವುದಾದ್ರೂ ಫೈನಾನ್ಷಿಯಲ್ ವಿಷಯ ಆಗಿರಬಹುದು, ಯಾವುದಾದ್ರೂ ಲಾಸ್ ಆಗಿರ್ಬೋದು, ಯಾರಾದರೂ ಇವರನ್ನು ತುಂಬ ರೂಡಾಗಿ ಬಿಹೇವ್ ಮಾಡಿ ಇವರ ಮನಸ್ಸಿಗೆ ಹರ್ಟ್ ಮಾಡಿರ್ಬೋದು, ಫ್ಯಾಮಿಲಿ ಮೆಂಬರ್ ಯಾರಾದರೂ ಇವರ ಮನಸ್ಸಿಗೆ ಹರ್ಟ್ ಮಾಡಿರ್ಬೋದು, ನೋವು ಮಾಡಿರ್ಬೋದು, ಯಾವುದಾದ್ರೂ ಇಶ್ಯೂ ಅನ್ನೋದು ಸಿಚುವೇಶನ್ ಅನ್ನೋದು ನಡೀತಾ ಇರ್ಬೋದು. ಮತ್ತು ಈ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ತುಂಬ ದೊಡ್ಡ ಯಾವುದಾದ್ರೂ ಒಂದು ಸಿಚುವೇಶನ್ ಜೊತೆ ಮನಸ್ಸಿನ ಫೀಲಿಂಗ್ಸ್ ಜೊತೆ ಹೋರಾಡ್ತಾ ಇದ್ದಾರೆ. ಸೊ ಅವ್ರು ಏನೇ ಎದುರಿಸ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಇದು ಯಾಕೆ ಅಂದರೆ ಅವ್ರು ನಿಮ್ಮ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದಾರೆ ಅಥವಾ ನಿಮ್ಮ ಜೊತೆ ತುಂಬ ಮಿಸ್ಟೇಕ್ ಮಾಡಿರ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಟೈಮ್ ನೀವು ಕೊಟ್ಟಾಗ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು ಅಥವಾ ನೆಗ್ಲೆಕ್ಟ್ ಮಾಡಿರ್ಬೋದು. ಅವ್ರು ನಿಮಗೆ ಪೇಯ್ನ್ ಮಾಡಿದ್ದಾರೆ, ನೋವುಂಟು ಮಾಡಿದ್ದಾರೆ. ಅವ್ರು ನಿಮಗೆ ತುಂಬ ಬ್ಯಾಡ್ ಫೀಲಿಂಗ್ಸನ್ನು ಅನುಭವಿಸೋ ರೀತಿ ಮಾಡಿರ್ಬೋದು. ಸೊ ಹಾಗಾಗಿ ಈಗ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಪೀಸ್ ಅನ್ನೋದು ಇಲ್ಲ. ಎಂಪ್ಟಿನೆಸ್ ಎನರ್ಜಿ, ಅವರೊಳಗೆ ಒಂದು ಖಾಲಿತನ ಇದೆ, ಒಂದು ಎಂಪ್ಟಿನೆಸ್ ಇದೆ. ಈ ವ್ಯಕ್ತಿ ಅವರನ್ನು ತುಂಬ ಹೆಲ್ಪ್ಲೆಸ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲ ವಿಷಯಗಳು ಅವರ ಕಂಟ್ರೋಲಿಂದ ಹೊರಗಡೆ ಹೋಗ್ಬಿಟ್ಟಿದೆ. ಸೊ ಈ ಎಲ್ಲವೂ ಅವರನ್ನು ತುಂಬ ಕಾಡ್ತಾ ಇದೆ. ಅವರ ಸುತ್ತಲಿನ ಸಿಚುವೇಶನ್ ನೋಡಿ ಪೂರ್ಣವಾಗಿ ಪ್ರಾಬ್ಲಮ್ಸಿಂದ ತುಂಬಿದೆ ಅನ್ನೋ ಎನರ್ಜಿ ಇದೆ. ಅಂದರೆ ಅವರ ಲೈಫ್ನಲ್ಲಿ ಎಲ್ಲೆಲ್ಲೂ ಕೂಡ ಒಂದು ಖಾಲಿತನ ಅನ್ನೋದು ಅವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅವರ ಸುತ್ತಮುತ್ತ ಜನರಿರ್ಬೋದು, ಬಟ್ ಅವರ ಸಿಚುವೇಶನ್ ಆ ರೀತಿ ಇದೆ. ಈ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ಇದೇ ರೀತಿಯ ಸಿಚುವೇಶನ್ ಮೂಲಕ ಹೋಗ್ತಾ ಇರುವ ಎನರ್ಜಿ ಇದೆ. ತುಂಬ ದುಃಖ ಇದೆ, ತುಂಬ ನೋವಿದೆ, ಎಲ್ಲೋ ಒಂದು ಕಡೆ ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಯಾಕೆ ನಿಮ್ಮನ್ನು ಬಿಟ್ಟರು, ಯಾಕೆ ನಿಮ್ಮಿಂದ ದೂರ ಆದರು, ಯಾಕೆ ನಿಮ್ಮ ಜೊತೆ ಕಮ್ಯುನಿಕೇಷನನ್ನು ನಿಲ್ಲಿಸಿದ್ರು, ಈ ರೀತಿಯ ಎನರ್ಜಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಬರ್ತಾ ಇದೆ. ಅವ್ರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಡಾರ್ಕ್ ಎನರ್ಜಿ, ಒಂದು ಕಡೆ ಡಾರ್ಕ್ ಎನರ್ಜಿ ಇದೆ, ಮತ್ತೊಂದು ಕಡೆ ರಿಯೂನಿಯನ್ ಎನರ್ಜಿ ಇದೆ. ಈ ವ್ಯಕ್ತಿ ಈಗ ತಾವೇ ತಮ್ಮ ಸ್ಥಿತಿಯಿಂದ ತುಂಬ ಕಷ್ಟ ಪಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಅನ್ನಿಸ್ತಾ ಇದೆ ಒಂದು ಕಡೆ ತುಂಬ ಡಾರ್ಕ್ ಆಗಿದೆ, ಇನ್ನೊಂದು ಕಡೆ ಒಂದು ಲೈಟ್ ಕಡೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಆ ಡಾರ್ಕ್ ಕಡೆಯಿಂದ ಹೋಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅಲ್ಲಿ ಡಿಪ್ರೆಷನ್ ಇದೆ, ಆ್ಯಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ, ಫಿಯರ್ ಇದೆ, ನೆಗೆಟಿವ್ ಎಮೋಷನ್ಸ್ ಕೂಡ ಇದೆ. ಸೊ ಡಿಪ್ರೆಷನ್ನಲ್ಲಿದ್ದಾರೆ ಅನ್ನೋ ಎನರ್ಜಿ ಇದೆ. ತಾವೇ ಈ ಸಿಚುವೇಶನನ್ನು ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಈ ವ್ಯಕ್ತಿಗೆ ಅವೇಕ್ನಿಂಗ್ ಆಗುವ ಎನರ್ಜಿ ಇದೆ. ಇನ್ನೂ ಅವರ ಅವೇಕ್ನಿಂಗ್ ಅನ್ನೋದು ಆಗಿಲ್ಲ. ಸೊ ಡಿಲೇ ಆಗ್ತಾ ಇದೆ. ಯಾಕೆ ಅಂದರೆ ಈ ವ್ಯಕ್ತಿ ಇನ್ನೂ ಕೂಡ ಒಂದು ಡಾರ್ಕ್ ಸಿಚುವೇಶನ್ನಿಂದ ಹೊರಗಡೆ ಬಂದಿಲ್ಲ. ಆಗ ಅವರಿಗೆ ತಾವೆಷ್ಟು ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ. ಬಟ್ ಈಗ ಆ ಮಿಸ್ಟೇಕ್ಸ್ ಗೊತ್ತಾಗ್ತಾ ಇದೆ.
ಈ ಕನೆಕ್ಷನ್ನಲ್ಲಿ ಎಷ್ಟು ತಪ್ಪು ಮಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ರಿಯಲೈಸೇಷನ್ ಎನರ್ಜಿ, ಅವರ ಅವೇಕ್ನಿಂಗ್ ಆದ ಮೇಲೆ ಈ ವ್ಯಕ್ತಿಗೆ ಅವರು ಎಷ್ಟು ಮಿಸ್ಟೇಕ್ಸ್ ಮಾಡಿದ್ದಾರೆ, ಎಷ್ಟು ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಅವರಿಗೆ ಏನು ಮಾಡಬೇಕಿತ್ತು, ಏನು ಮಾಡಬಾರ್ದಿತ್ತು ಅನ್ನೋದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಈ ಟೈಮ್ನಲ್ಲಿ ಅವರು ಅವರ ಮನಸ್ಸಿನಲ್ಲೂ ಹೃದಯದಲ್ಲೂ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರ ಮೈಂಡ್ ಒಂದು ಮಾತು ಹೇಳಿದ್ರೆ ಅವರ ಹಾರ್ಟ್ ಇನ್ನೊಂದು ಮಾತು ಹೇಳ್ತಾ ಇದೆ. ಸೊ ಅವರ ಮೈಂಡ್ ಹೇಳ್ತಾ ಇದೆ ನಿಮ್ಮ ಹತ್ರ ಹೋಗಬೇಕು ಅಂತ, ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಅವರ ಹಾರ್ಟ್ ಕೂಡ ಇದೇ ಹೇಳ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಅವರ ಮೈಂಡ್ ಅವರಿಗೆ ಮತ್ತೆ ಸ್ಟಕ್ ಮಾಡಿ ನಿಲ್ಲಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಈ ರೀತಿ ಇದೆ. ಯಾಕೆಂದರೆ ಈ ವ್ಯಕ್ತಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಸ್ಡ್ ಆಗಿದ್ದಾರೆ. ನಿಮ್ಮ ಹತ್ರ ಬರುವ ದಾರಿ ಅವರಿಗೆ ಕಾಣ್ತಾ ಇಲ್ಲ. ನಿಮ್ಮ ಜೊತೆ ಮಾತಾಡೋದಕ್ಕೆ ಯಾವುದಾದ್ರೂ ಎಕ್ಸ್ಕ್ಯೂಸ್ ಅಥವಾ ರೀಸನ್ ಕೂಡ ಅವರಿಗೆ ಸಿಗ್ತಾ ಇಲ್ಲ. ನೀವು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇರಬಹುದು ಕೆಲವರು. ಅಟ್ರಾಕ್ಷನ್ ಎನರ್ಜಿ, ಈ ವ್ಯಕ್ತಿ ನಿಮ್ಮ ಜೊತೆ ಕನೆಕ್ಟ್ ಆದಾಗ ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ತುಂಬ ಅಟ್ರಾಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿತ್ತು, ಅಥವಾ ನೀವು ತುಂಬ ಬ್ಯೂಟಿಫುಲ್ ಅಥವಾ ಹ್ಯಾಂಡ್ಸಮ್ ಕೂಡ ಆಗಿರಬಹುದು. ಒಟ್ಟಾರೆ ಅವರ ಅಟ್ರಾಕ್ಷನ್ ನಿಮ್ಮ ಕಡೆ ತುಂಬ ಹೈ ಆಗಿತ್ತು. ಇವತ್ತಿಗೂ ಕೂಡ ಅವರು ನಿಮ್ಮ ಕಡೆಗೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ. ಅವರು ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಪ್ರೀತಿ ತುಂಬ ಜಾಸ್ತಿ ಇದೆ ಅನ್ನೋ ಎನರ್ಜಿ ಇದೆ. ಟ್ರೂ ಲವ್ ತರಹದ ಎನರ್ಜಿ ಇದೆ. ಆದರೆ ಅವರು ಆ ಟ್ರೂ ಲವ್ವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ಅವರು ಇವತ್ತಿಗೂ ಕೂಡ ಟ್ರೂ ಲವ್ವನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಮೊದಲ ಸಲ ಯಾವುದಾದ್ರೂ ಎಮೋಷನ್ ಫೀಲ್ ಮಾಡಿದಾಗ ಕೆಲವೊಮ್ಮೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ವ್ಯಕ್ತಿ ಅದೇ ಸಿಚುವೇಶನ್ ಮೂಲಕ ಹೋಗ್ತಾ ಇದ್ದಾರೆ. ಯಾಕೆಂದರೆ ಮೊದಲ ಸಲ ಅವರಿಗೆ ನಿಮ್ಮ ಬಗ್ಗೆ ಇಷ್ಟು ಡೀಪ್ ಲವ್ ಫೀಲ್ ಆಗ್ತಾ ಇದೆ. ಅವರಿಗೆ ಈ ಫೀಲಿಂಗ್ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಅವರು ಈ ರೀತಿಯಾಗಿ ಮೊದಲು ಫೀಲ್ ಮಾಡಿರಲಿಲ್ಲ. ಯಾರನ್ನು ಇಷ್ಟು ಮಿಸ್ ಮಾಡಿರಲಿಲ್ಲ. ಯಾರಿಗಾಗಿಯೂ ಕೂಡ ಇಂತಹ ಫೀಲಿಂಗ್ ಬಂದಿಲ್ಲ. ಅಂದರೆ ಈ ವ್ಯಕ್ತಿ ನನ್ನಿಂದ ದೂರ ಹೋದರೆ ನನ್ನ ಸ್ಥಿತಿ ಏನು, ನಾನು ಇಷ್ಟು ಸ್ಯಾಡ್ ಯಾಕೆ ಆಗ್ತಿದ್ದೀನಿ, ಅವರಿಲ್ಲದೆ ನನಗೆ ಯಾಕೆ ಇಷ್ಟು ಪೇಯ್ನ್ ಆಗ್ತಿದೆ, ಈ ರೀತಿಯ ಫೀಲಿಂಗ್ಸ್ ಅವರಿಗೆ ಮೊದಲ ಸಲ ಬರ್ತಾ ಇದೆ. ನೀವು ಅವರಿಗೆ ಮೊದಲ ಬಾರಿಗೆ ಇಂತಹ ಫೀಲಿಂಗ್ಸ್ ಅನುಭವಿಸೋ ರೀತಿ ಮಾಡಿದ್ದೀರಾ. ಮತ್ತು ಅವರಿಗೆ ಈ ಫೀಲಿಂಗ್ಸ್ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಆದರೆ ಇದು ಅವರ ಟ್ರೂ ಲವ್ ಎನರ್ಜಿ. ಈಗಲೂ ಅವರು ಅದನ್ನು ಕೇವಲ ಫಿಸಿಕಲ್ ಅಟ್ರ್ಯಾಕ್ಷನ್ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅವರು ಅವರ ಲವ್ವನ್ನು ಡಿನೇ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅವ್ರಿಗೆ ಅನ್ನಿಸ್ತಾ ಇದೆ ಈ ಫೀಲಿಂಗ್ಸ್ ಅಕ್ಸೆಪ್ಟ್ ಮಾಡಿದ್ರೆ ಅವರು ವೀಕ್ ಆಗಿಬಿಡ್ತಾರೆ ಅಂತ. ನೀವಿಲ್ಲದೆ ನಿಮ್ಮಿಂದ ದೂರ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಸತ್ಯವನ್ನು ಒಪ್ಕೊಳ್ಬೇಕಾಗುತ್ತೆ ಅಂತ. ಹಾಗಾಗಿ ಅವರು ಈ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ, ಈ ವ್ಯಕ್ತಿಯ ಅವೇಕ್ನಿಂಗ್ ಆಗುವವರೆಗೆ ಈ ಎಲ್ಲವೂ ಆಗೋದಿಲ್ಲ. ಅವೇಕ್ನಿಂಗ್ ಆದ ನಂತರ ಮಾತ್ರ ಅವರು ಅವರ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡ್ತಾರೆ. ಅವರಿಗೆ ಅರ್ಥ ಆಗಬೇಕಾದ ವಿಷಯಗಳು ಆಗ ಅರ್ಥ ಆಗುತ್ತೆ. ಒಂದು ಚೇಂಜ್ ಅನ್ನೋದು ಬರುತ್ತೆ. ನಿಮ್ಮ ಪಾರ್ಟ್ನರ್ನ ಎನರ್ಜಿಯಲ್ಲಿ ದೊಡ್ಡ ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ಅವರು ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಾರೆ. ಆಮೇಲೆ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರುವ ಎಮೋಷನ್ಸನ್ನು ಅಕ್ಸೆಪ್ಟ್ ಮಾಡ್ತಾರೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ ಅವರು ಇಷ್ಟು ಸ್ಯಾಡ್ ಯಾಕಾಗಿದ್ರು ಅನ್ನೋದು, ಇಷ್ಟು ಹರ್ಟ್ ಯಾಕಾಗಿದ್ದಾರೆ ಅನ್ನೋದು. ಯಾಕೆಂದರೆ ಅವರಿಗೆ ನೀವಿಲ್ಲದೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ವ್ಯಕ್ತಿ ಅವರದೇ ಮಾತಿನಲ್ಲಿ ತಪ್ಪು ಮಾಡಿದರೆ, ಅವರದೇ ಮಾತಿನಿಂದ ನಿಮಗೆ ಹರ್ಟ್ ಮಾಡಿದರೆ ಅದೆಲ್ಲೋ ಅವರಿಗೆ ಅರ್ಥ ಆಗುತ್ತೆ ಅನ್ನೋ ಎನರ್ಜಿ ಇದೆ. ಮೊದಲೆಲ್ಲ ಅವರು ಯಾವ ರೀತಿ ಬಿಹೇವ್ ಮಾಡ್ತಾಯಿದ್ರು ಅಂದರೆ ನೀವು ಎಷ್ಟೇ ಪೇಯ್ನ್ ಅನುಭವಿಸಿದ್ರು, ಎಷ್ಟೇ ಹರ್ಟ್ ಆದರೂ ಕೂಡ ಅವರು ಗಮನಿಸ್ತಾ ಇರಲಿಲ್ಲ. ನೀವಿಲ್ಲದೆ ಇರೋದು, ದೂರ ಇರೋದು ಸುಲಭ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಅವರಿಗೆ ನೀವಿಲ್ಲದೆ ದೂರ ಇರೋದು ಅವರಿಗೆ ಆಗ್ತಾ ಇಲ್ಲ. ಅವರಿಗೆ ಅದು ಅಷ್ಟು ಈಸಿ ಅಂತ ಅನ್ನಿಸ್ತಾ ಇಲ್ಲ. ಮೂನ್ ಎನರ್ಜಿ, ನೀವು ಈ ವ್ಯಕ್ತಿಯನ್ನು ತುಂಬ ಚೇಸ್ ಮಾಡಿದ್ದೀರಾ ಅನ್ನೋ ಎನರ್ಜಿ ಇದೆ. ನಿಮ್ಮ ಎನರ್ಜಿ ಪ್ರಕಾರ ತುಂಬ ಅವೈಲೇಬಲ್ ಆಗಿದ್ರಿ. ನೀವು ಅವರಿಗೆ ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀರಾ. ನಾನು ನಿಮ್ಮನ್ನು ಬಿಡಲ್ಲ, ಎಲ್ಲಿಗೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ, ಈ ರೀತಿಯ ಮಾತು ಕೂಡ ನೀವು ಹೇಳಿರ್ಬೋದು. ಅಥವಾ ನೀವು ಅವರನ್ನು ತುಂಬ ಚೇಸ್ ಮಾಡಿದ್ದೀರಾ. ಅದಕ್ಕೆ ಈ ವ್ಯಕ್ತಿ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಲಿಲ್ಲ, ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಡ್ಲಿಲ್ಲ. ನೀವು ಅವರ ಜೊತೆ ಯಾವಾಗಲೂ ಓಪನ್ ಬುಕ್ ಥರ ಇದ್ರಿ, ಎಲ್ಲ ವಿಷಯವನ್ನು ಶೇರ್ ಮಾಡ್ಕೊಳ್ತಾ ಇದ್ರಿ. ಸೊ ಹಾಗಾಗಿ ಕೆಲವೊಂದು ವಿಷಯದಲ್ಲಿ ಇವರು ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ. ನೀವು ತುಂಬ ಹರ್ಟ್ ಆಗಿದ್ದೀರಾ. ನಿಮಗೆ ತುಂಬ ನೈಟ್ಸ್ ಇವರ ನೆನಪು ತುಂಬ ಜಾಸ್ತಿ ಆಗಿರಬಹುದು, ನಿದ್ದೆ ಕಡಿಮೆ ಆಗಿರ್ಬೋದು, ನಿದ್ರೆ ಬರ್ತಲೇ ತುಂಬ ಟೈಮ್ ಕಳೆದಿರ್ಬೋದು, ತುಂಬ ಕಣ್ಣೀರು ಹಾಕಿರ್ಬೋದು, ಅಥವಾ ತುಂಬ ಬೇಸರ ಪಟ್ಟಿರ್ಬೋದು ನೀವು. ಸೊ ಹಿಂದೆ ಏನು ಅವ್ರು ಆ ರೀತಿ ಬಿಹೇವ್ ಮಾಡಿದಾಗ ನೀವು ಎಷ್ಟು ಪೇಯ್ನ್ ಅನುಭವಿಸಿದ್ರೋ, ಈಗ ಆ ಎನರ್ಜಿ ರಿವರ್ಸ್ ಆಗಿದೆ. ಈಗ ಇವರು ಅದೇ ಎನರ್ಜಿಯಲ್ಲಿ ಸಾಕ್ತಾ ಇದ್ದಾರೆ. ಅವರಿಗೂ ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಆಗ್ತಾ ಇಲ್ಲ. ಮನಸ್ಸಿಗೆ ಪೇಯ್ನ್ ಆಗ್ತಾ ಇದೆ, ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಎಂಪ್ಟಿನೆಸ್ ಫೀಲ್ ಆಗ್ತಾ ಇದೆ. ಆ ಎನರ್ಜಿ ಇದೆ.
ನೈಟ್ ಟು ಮಾರ್ನಿಂಗ್ ಎನರ್ಜಿ. ಇಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಡಾರ್ಕ್ ಫೇಸ್. ಇಬ್ಬರ ಲೈಫ್ನಲ್ಲೂ ಈಗ ನೈಟ್ ತರಹದ ಟೈಮ್ ನಡೀತಾ ಇದೆ. ನಿಮ್ಮ ಕನೆಕ್ಷನ್ನಲ್ಲಿ ಕೂಡ ಇದೇ ನಡೀತಾ ಇದೆ, ನಿಮ್ಮ ಪಾರ್ಟ್ನರ್ ಲೈಫ್ನಲ್ಲೂ ಕೂಡ ಇದೇ ರೀತಿ ಇದೆ. ಆದರೆ ಒಂದು ವಿಷಯ ನೆನಪಿರಲಿ, ನೈಟ್ ಆದಮೇಲೆ ಮಾರ್ನಿಂಗ್ ಬಂದೇ ಬರುತ್ತೆ. ಈಗ ಇರುವ ಡಾರ್ಕ್ನೆಸ್ ಪರ್ಮನೆಂಟ್ ಅಲ್ಲ. ಈಗ ನಿಮ್ಮ ಲೈಫ್ನಲ್ಲಿ ಮತ್ತು ಈ ಕನೆಕ್ಷನ್ನಲ್ಲಿ ನೈಟ್ ಫೇಸ್ ನಡೀತಾ ಇದೆ. ಆದರೆ ಇದಾದ ನಂತರ ಮಾರ್ನಿಂಗ್ ಅನ್ನೋದು ಬಂದೇ ಬರುತ್ತೆ. ಅಂದರೆ ಇನ್ನೂ ಅವೇಕ್ನಿಂಗ್ ಆಗಿಲ್ಲ, ಅದಕ್ಕೆ ಇನ್ನೂ ಥಿಂಗ್ಸ್ ಫಿಕ್ಸ್ ಆಗಿಲ್ಲ. ಬಹುಶಃ ಇನ್ನೂ ರೈಟ್ ಟೈಮ್ ಅನ್ನೋದು ಬಂದಿಲ್ಲ. ಈ ವ್ಯಕ್ತಿ ತುಂಬ ಸಲ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಅವ್ರಿಗನ್ಸುತ್ತೆ ಈಗ ರೈಟ್ ಟೈಮ್ ಅಲ್ಲ, ಈಗ ಕಮ್ಯುನಿಕೇಷನ್ ಮಾಡೋದಕ್ಕೆ ರಾಂಗ್ ಟೈಮ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅವರಿಗೆ ಇನ್ನೂ ನೀವು ಸಿಟ್ಟಲ್ಲಿದ್ದೀರೇನೋ ಅಂತ ಅನ್ನಿಸ್ತಾ ಇದೆ. ನೀವು ಅವರ ಮಾತು ಕೇಳೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಅವರನ್ನು ಟ್ರಸ್ಟ್ ಮಾಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ನಿಮ್ಮ ಟ್ರಸ್ಟನ್ನು ಕಳ್ಕೊಂಡಿದ್ದಾರೆ. ಅವರು ನಿಮ್ಮ ಜೊತೆ ಮಾಡಿದ ತಪ್ಪುಗಳ ನಂತರ ನೀವು ಮತ್ತೆ ಅವರನ್ನು ಬಿಲೀವ್ ಮಾಡೋದಿಲ್ಲ ಅನ್ನೋ ಫೀಲಿಂಗ್ಸ್ ಇದೆ. ಅವರು ನಿಮ್ಮಲ್ಲಿ ಒಂದು ಕ್ಲೋಸ್ಡ್ ಮೈಂಡ್ಸೆಟ್ ನೋಡ್ತಾ ಇದ್ದಾರೆ. ಓಪನ್ ಕಮ್ಯುನಿಕೇಷನ್ ಎನರ್ಜಿ. ಈ ವ್ಯಕ್ತಿಗೆ ನೀವು ಒಂದು ಸಣ್ಣ ಹಿಂಟ್ ಕೊಡಬೇಕಾದ ಅಗತ್ಯ ಕೂಡ ಇರಬಹುದು. ನೀವು ಅವರ ಮಾತು ಕೇಳೋದಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನು ಶೋ ಮಾಡಬೇಕಾಗಬಹುದು. ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋದನ್ನು ತೋರಿಸ್ಬೇಕಾಗಿ. ಈ ರೀತಿ ಅವರು ಕೆಲವೊಂದು ಸಲ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅವರ ಪೋಸ್ಟ್ ಲೈಕ್ ಮಾಡ್ತೀರನೋ ಅಥವಾ ಅವರ ಸ್ಟೇಟಸ್ಗೆ ರಿಯಾಕ್ಷನ್ ಕೊಡ್ಬೋದು. ನಾನು ಅಪ್ರೋಚ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅಪ್ರೋಚ್ ಮಾಡಬೇಕಾಗಿರೋದು ನಿಮ್ಮ ಪಾರ್ಟ್ನರ್. ಯಾಕೆಂದರೆ ನಿಮ್ಮನ್ನು ದೂರ ಮಾಡಿದವರು ಅವರು, ನೀವು ಅವರನ್ನು ಬಿಟ್ಟು ದೂರ ಹೋಗಿಲ್ಲ. ಹಾಗಾಗಿ ಅಪ್ರೋಚ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ. ಆದರೆ ಸಣ್ಣ ಹಿಂಟ್ ಕೊಡೋದಕ್ಕೆ ಸಾಧ್ಯ ಆದರೆ ಕೊಡಬಹುದು. ಹಾಗಾಗಿ ಅವರಿಗೆ ನೀವು ಅವರ ಮಾತು ಕೇಳೋದಕ್ಕೆ ಸಿದ್ಧ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಅವರಿಗೆ ಅವರ ಸೈಡ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನಿಸುತ್ತೆ. ಅವರು ಕ್ಲಾರಿಫಿಕೇಷನ್ಸ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಅವರು ಮಾಡಿದ ತಪ್ಪುಗಳಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಮ್ಯಾನಿಪ್ಯುಲೇಷನ್ ಎನರ್ಜಿ. ಈ ವ್ಯಕ್ತಿ ತುಂಬ ಮ್ಯಾನಿಪ್ಯುಲೇಟಿವ್ ಆಗಿರಬಹುದು, ಮೈಂಡ್ ಗೇಮ್ಸ್ ಆಡಿರಬಹುದು. ಒಂದು ವೇಳೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ನಿಮ್ಮ ಹೃದಯ ಗೆಲ್ಲೋದಕ್ಕೆ ಅವರು ಸತ್ಯ ಕೂಡ ಹೇಳಬೇಕಾಗಿ ಬರಬಹುದು, ಅಥವಾ ಯಾವುದಾದ್ರೂ ಸುಳ್ಳು ಕೂಡ ಹೇಳಬೇಕಾಗಿರಬಹುದು. ಕೆಲವು ಮಾತುಗಳು ಸತ್ಯ ಆಗಿರಬಹುದು, ಕೆಲವು ಮಾತುಗಳು ಸುಳ್ಳಾಗಿರ್ಬೋದು. ಅವ್ರು ನಿಮಗೆ ಸುಳ್ಳು ಪ್ರಾಮಿಸಸ್ ಕೂಡ ಕೆಲವೊಂದು ಬಾರಿ ಕೊಡುವ ಸಾಧ್ಯತೆ ಕೂಡ ಇದೆ. ಸೊ ನೀವು ಕೂಡ ಅಲರ್ಟ್ ಆಗಿರಬೇಕು. ಇಂಬ್ಯಾಲೆನ್ಸ್ ಎನರ್ಜಿ. ಈ ವ್ಯಕ್ತಿಯ ಲೈಫ್ನಲ್ಲಿ ಬ್ಯಾಲೆನ್ಸ್ ಅನ್ನೋದಿಲ್ಲ, ಯಾವುದು ಬ್ಯಾಲೆನ್ಸ್ಡ್ ಆಗಿ ನಡೀತಾ ಇಲ್ಲ. ಅವರು ಕೆರಿಯರ್ನಲ್ಲಿ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಫಿನಾನ್ಷಿಯಲ್ ವಿಷಯದಲ್ಲೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ರಿಲೇಷನ್ಶಿಪ್ಪಲ್ಲೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವರ ಲೈಫ್ನಲ್ಲಿ ಬ್ಯಾಲೆನ್ಸ್ ಅನ್ನೋದಿಲ್ಲ. ಅವರು ಅವರ ಲೈಫ್ನಲ್ಲಿರುವ ಎಲ್ಲ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ. ಅವರಿಗೆ ಮನಸ್ಸಿನ ಒಳಗಡೆಯಿಂದ ಗೈಡೆನ್ಸ್ ಬರ್ತಾ ಇದೆ, ಏನೋ ಫಿಕ್ಸ್ ಮಾಡಬೇಕು ಅನ್ನೋ ಫೀಲ್ ಬರ್ತಾ ಇದೆ. ನಿಮ್ಮ ಜೊತೆ ಇರುವ ಸಿಚುವೇಶನ್ ಫಿಕ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಫೈನಾನ್ಷಿಯಲ್ ಅಥವಾ ಬೇರೆ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ರಿಸಾಲ್ವ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರು ನಿಮ್ಮ ಹತ್ರ ಬಂದು ಅಪಾಲಜಿ ಮಾಡಬೇಕಾಗಬಹುದು, ಸಾರಿ ಹೇಳಬೇಕಾಗಬಹುದು, ಅಥವಾ ನೀವು ಅವರನ್ನು ಫರ್ಗಿವ್ ಮಾಡಬೇಕಾಗಬಹುದು. ಅದಾದ ನಂತರವೇ ಥಿಂಗ್ಸ್ ಬೆಟರ್ ಆಗುವ ಎನರ್ಜಿ ಇದೆ. ಯಾಕೆಂದರೆ ಅದುವರೆಗೆ ಅವರು ಅವರ ಇದೇ ಸಿಚುವೇಷನಲ್ಲಿ ಮುಂದುವರಿಯುವ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಬಳಿ ಅಪಾಲಜಿ ಕೇಳೋದು ತುಂಬ ಇಂಪಾರ್ಟೆಂಟ್. ನೀವು ಅದಕ್ಕೆ ಅರ್ಹರಾಗಿದ್ದೀರಾ, ನೀವು ಅದಕ್ಕೆ ಡಿಸರ್ವ್ ಮಾಡ್ತೀರಾ. ನೀವು ಕ್ಲಾರಿಫಿಕೇಷನ್ಗೆ ಅರ್ಹರು, ನೀವು ಅವರ ಸಾರಿಗೆ ಡಿಸರ್ವ್ ಮಾಡ್ತೀರಾ. ಫ್ಯಾಮಿಲಿ ರೆಸಿಸ್ಟೆನ್ಸ್ ಎನರ್ಜಿ. ಇಲ್ಲಿ ಹೆಚ್ಚಿನ ಜನರ ಸಿಚುವೇಷನಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗಿರಬಹುದು. ಬಹುಶಃ ಫ್ಯಾಮಿಲಿ ಈ ರಿಲೇಷನ್ಶಿಪ್ಗೆ ಅಗ್ರಿ ಮಾಡ್ತಾ ಇಲ್ಲ. ಬಹುಶಃ ನಿಮ್ಮಿಬ್ಬರ ನಡುವೆ ಕೆಲವು ಡಿಫ್ರೆನ್ಸಸ್ ಇರಬಹುದು. ಕ್ಯಾಸ್ಟ್, ರಿಲಿಜಿಯನ್, ಸ್ಟೇಟಸ್ ಅಥವಾ ಬೇರೆ ಯಾವುದಾದ್ರೂ ಡಿಫ್ರೆನ್ಸಸ್ ಕೂಡ ಇರಬಹುದು. ಅದರ ಕಾರಣ ಫ್ಯಾಮಿಲಿ ಆಪೋಸ್ ಮಾಡ್ತಾ ಇರ್ಬೋದು. ಈ ವ್ಯಕ್ತಿ ಅವರ ಫ್ಯಾಮಿಲಿಯನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಫ್ಯಾಮಿಲಿಗೆ ನಿಮ್ಮ ಬಗ್ಗೆ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಯಸ್ತಾ ಇರ್ಬೋದು. ಲಾಯಲ್ಟಿ ಎನರ್ಜಿ. ಆರಂಭದಲ್ಲಿ ಎನರ್ಜಿನೇ ಬೇರೆ ಆಗಿತ್ತು, ಆದರೆ ಈಗ ಎನರ್ಜಿ ಬೇರೆ ರೀತಿ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಲಾಯಲ್ ಆಗ್ತಾ ಇದ್ದಾರೆ, ನಿಜವಾಗ್ಲೂ ಲಾಯಲ್ ಆಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ನೀವು ಕೂಡ ಇದನ್ನು ನೋಟಿಸ್ ಮಾಡ್ತೀರಾ, ಬಹಳ ಬೇಗ ನೋಟಿಸ್ ಮಾಡುವ ಎನರ್ಜಿ ಇದೆ. ಯಾಕೆಂದರೆ ಈಗ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಲಾಯಲ್ ಎನರ್ಜಿಯಲ್ಲಿ ಕಾಣ್ತಾ ಇದ್ದಾರೆ. ಮೊದಲು ಹೀಗಿರಲಿಲ್ಲ. ಮೊದಲು ಅವರು ಲಾಯಲ್ ಆಗಿರಲಿಲ್ಲ, ಸೀರಿಯಸ್ ಆಗಿರಲಿಲ್ಲ. ಈ ಕನೆಕ್ಷನನ್ನು ಕ್ಯಾಶುವಲ್ ಆಗಿ ತಗೊಳ್ತಾ ಇದ್ರು, ಟೈಮ್ ಪಾಸ್ ಥರ ನೋಡ್ತಾ ಇದ್ರು. ಆದರೆ ಈಗ ಸಿಚುವೇಶನ್ ಚೇಂಜ್ ಆಗ್ತಾ ಇದೆ. ಈಗ ಅವರು ಕನೆಕ್ಷನ್ ಬಗ್ಗೆ ಸೀರಿಯಸ್ ಆಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರ ಪ್ರೀತಿ ಅನ್ನೋದು ಹೆಚ್ಚುತ್ತಾ ಇದೆ, ಫೀಲಿಂಗ್ಸ್ ಅನ್ನೋದು ಹೆಚ್ಚುತ್ತಾ ಇದೆ, ಪ್ಯಾಷನ್ ಅನ್ನೋದು ಹೆಚ್ಚುತ್ತಾ ಇದೆ. ಆ ಎನರ್ಜಿ ಇದೆ. ಲವ್ ಎಕ್ಸ್ಪ್ರೆಷನ್ ಎನರ್ಜಿ. ಇದು ಮೊದಲಿರಲಿಲ್ಲ,
ಅಂದರೆ ಮೊದಲು ಈ ವ್ಯಕ್ತಿ ಇಷ್ಟು ಸೀರಿಯಸ್ ಇರಲಿಲ್ಲ, ಈ ಕನೆಕ್ಷನ್ ಅವರಿಗೆ ಕ್ಯಾಶುವಲ್ ಆಗಿತ್ತು. ಆದರೆ ಈಗ ಅವರು ಕನೆಕ್ಷನ್ ಬಗ್ಗೆ ಹೆಚ್ಚು ಸೀರಿಯಸ್ ಆಗ್ತಾ ಇದ್ದಾರೆ. ಅವರ ಫೀಲಿಂಗ್ಸ್, ಲವ್ ಮತ್ತು ಪ್ಯಾಷನ್ ಎಲ್ಲವೂ ನಿಮ್ಮ ಕಡೆಗೆ ಹೆಚ್ಚಾಗ್ತಾ ಇದೆ. ಅವರು ಕೆಲವು ವಿಷಯಗಳನ್ನು ನಿಮ್ಮಿಂದ ಹೈಡ್ ಮಾಡಿರ್ಬೋದು. ಸೊ ಅವರು ಅವರ ಲವ್ವನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮುಂದೆ ಅವರ ಹೃದಯದ ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಲವ್ ಕನ್ಫೆಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವು ಸೀಕ್ರೆಟ್ಸ್ ಕೂಡ ರಿವೀಲ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ವ್ಯಕ್ತಿ ಸಪ್ರೇಷನ್ ಇನ್ನಷ್ಟು ಮುಂದುವರಿಬಾರ್ದು ಅಂತ ಬಯಸ್ತಾ ಇದ್ದಾರೆ. ಈ ಡಿಸ್ಟೆನ್ಸ್ ಇನ್ನೂ ಹೆಚ್ಚಾಗಬಾರ್ದು ಅಂತ ಅನ್ನಿಸ್ತಾ ಇದೆ. ಸಪ್ರೇಷನ್ ಎನರ್ಜಿ ಇದೆ. ಸಿಚುವೇಶನ್ ಬದಲಾಯಿಸುವ ಪವರ್ ಅವರ ಕೈಯಲ್ಲೇ ಇದೆ. ಅವರು ಬಯಸಿದರೆ ತುಂಬ ಬೇಗ ಕಮ್ಯುನಿಕೇಷನ್ ಶುರು ಮಾಡಬಹುದು, ಕಾಲ್ ಮಾಡಬಹುದು, ಮೆಸೇಜ್ ಮಾಡಬಹುದು, ಥಿಂಗ್ಸ್ ಫಿಕ್ಸ್ ಮಾಡಬಹುದು, ಎಲ್ಲವೂ ಅವರ ಕೈಯಲ್ಲಿದೆ. ಆದರೆ ಇನ್ನೂ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಯಾವುದೇ ಮೂಮೆಂಟ್ ಮಾಡ್ತಾ ಇಲ್ಲ. ಸೊ ಔಟ್ಸೈಡ್ ಇನ್ಫ್ಲೂಯೆನ್ಸ್ ಎನರ್ಜಿ, ಯಾವುದೋ ಒಂದು ಸಿಚುವೇಶನ್ ಈ ರಿಲೇಷನ್ಶಿಪ್ಪಲ್ಲಿ ಮಧ್ಯದಲ್ಲಿ ಬಂದಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಆಗಿರ್ಬೋದು. ಥರ್ಡ್ ಪಾರ್ಟಿ ಅನ್ನೋದನ್ನು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಮಾತ್ರ ತಗೊಳ್ಳೋದಲ್ಲ. ಅದು ಫ್ಯಾಮಿಲಿ ಆಗಿರ್ಬೋದು, ಅವರ ಸಿಚುವೇಶನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು. ಸೊ ಅದು ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮಧ್ಯದಲ್ಲಿ ಬಂದಿರಬಹುದು. ಹಾಗಾಗಿ ಇವರ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಅಡ್ಡ ಇದ್ದರೂ ಕೂಡ ಆ ಸಿಚುವೇಶನನ್ನು ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಕಡೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಅವರ ಲೈಫ್ನಲ್ಲಿ ಬಹಳಷ್ಟು ಥಿಂಗ್ಸ್ ನಡೀತಾ ಇದೆ. ಅವರು ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ನಿಮ್ಮ ಕಡೆಗೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ಆದರೆ ಅವರು ಕೂಡ ಫೋರ್ಸ್ ಸಿಚುವೇಶನ್ನಲ್ಲಿರುವಂತೆ ಕಾಣ್ತಾ ಇದ್ದಾರೆ. ಗಿವ್ ದೆಮ್ ಟೈಮ್ ಎನರ್ಜಿ. ಅವರಿಗೂ ಕೂಡ ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಸ್ಪೇಸ್ ಕೊಡಿ. ಅವರು ಅವರ ಸಿಚುವೇಶನ್ ಹ್ಯಾಂಡಲ್ ಮಾಡಿ ನಿಮ್ಮ ಕಡೆ ಬರೋದಕ್ಕೆ ಅವಕಾಶ ಕೊಡಿ. ಅವ್ರು ನಿಮಗೆ ಪ್ರಾಪರ್ ಟೈಮ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಪ್ರಾಪರ್ ಅಟೆನ್ಷನ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅದಕ್ಕಿಂತ ಮೊದಲು ಅವರ ಲೈಫ್ನಲ್ಲಿರುವ ಎಲ್ಲ ಥಿಂಗ್ಸ್ ಸಾರ್ಟ್ ಔಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಫ್ಯಾಮಿಲಿ ಇಶ್ಯೂಸ್ ಇದ್ದರೆ ಅದನ್ನು ರಿಸಾಲ್ವ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಫ್ಯಾಮಿಲಿಯನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ನಿಮ್ಮ ಹತ್ರ ಬಂದಾಗ ಪ್ರಾಬ್ಲಮ್ಸ್ ಜೊತೆ ಬರೋದಕ್ಕೆ ಬಯಸ್ತಾ ಇಲ್ಲ, ಸೊಲ್ಯೂಷನ್ ಜೊತೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಅವರು ಅವರ ಸೈಡ್ನಲ್ಲಿರುವ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇದೆ. ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ. ನೀವು ಈ ವ್ಯಕ್ತಿಗಾಗಿ ತುಂಬ ಥಿಂಗ್ಸ್ ಮಾಡಿದ್ದೀರಾ, ಆದರೆ ಈಗ ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡಬೇಕಾದ ಟೈಮ್ ಕೂಡ ಬಂದಿದೆ. ನೀವು ಅವರನ್ನು ತುಂಬ ಚೇಸ್ ಮಾಡ್ತಿದ್ರಿ, ಅವರ ಹಿಂದೆ ತುಂಬ ಓಡ್ತಾ ಇದ್ದೀರಾ. ನೀವು ಅದನ್ನು ಮಾಡಬೇಕಾದ ಅಗತ್ಯ ಇಲ್ಲ. ಈ ಎಲ್ಲ ಸ್ಟಾಪ್ ಮಾಡಬೇಕು. ಯಾಕೆಂದರೆ ನಿಮ್ಮ ವ್ಯಾಲ್ಯೂ ಕ್ರಿಯೇಟ್ ಮಾಡಬೇಕು. ಈ ವ್ಯಕ್ತಿಯ ಮುಂದೆ ನಿಮ್ಮ ವರ್ತ್ ಕಾಣಿಸ್ಬೇಕು. ನೀವು ನಿರಂತರವಾಗಿ ಚೇಸ್ ಮಾಡ್ತಾ ಇದ್ದರೆ ಅವರು ನಿಮ್ಮ ವ್ಯಾಲ್ಯೂ ಅರಿಯೋದಿಲ್ಲ ಮುಂದೆ ಕೂಡ. ಯಾಕೆಂದರೆ ನೀವು ಚೇಸ್ ಮಾಡ್ತಾನೆ ಇರ್ತೀರ. ಹಾಗಾಗಿ ಈಗಲೇ ಅದನ್ನು ಸ್ಟಾಪ್ ಮಾಡಬೇಕು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ರೆಸ್ಪೆಕ್ಟ್ ವ್ಯಾಲ್ಯೂ ಎನರ್ಜಿ. ಈ ವ್ಯಕ್ತಿ ನಿಧಾನವಾಗಿ ನಿಮಗೆ ರೆಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರ ದೃಷ್ಟಿಯಲ್ಲಿ ನಿಮ್ಮ ವ್ಯಾಲ್ಯೂ ಅನ್ನೋದು ಹೆಚ್ಚುತ್ತಾ ಇದೆ. ಆ ಎನರ್ಜಿ ಇದೆ. ನಿಮ್ಮ ವರ್ತ್ ಹೆಚ್ಚುತ್ತಾ ಇದೆ. ಈ ವ್ಯಾಲ್ಯೂ ಅನ್ನು ನೀವು ಮೇಂಟೈನ್ ಮಾಡಬೇಕು. ಸೊ ನಿಮ್ಮ ವರ್ತನ್ನು ಯಾರಿಗಾಗಿ ಕೂಡ ಕಡಿಮೆ ಮಾಡುವ ಅವಶ್ಯಕತೆ ಇಲ್ಲ. ಅದು ಯಾರೇ ಆಗಿರಲಿ, ನಿಮ್ಮ ಪಾರ್ಟ್ನರ್ ಆಗಿದ್ದರೂ ಕೂಡ ಯಾವತ್ತಿಗೂ ಕೂಡ ನಿಮ್ಮ ವ್ಯಾಲ್ಯೂವನ್ನು ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅತಿಯಾಗಿ ಚೇಸ್ ಮಾಡಬೇಡಿ. ನೋ ಕಮಿಟ್ಮೆಂಟ್ ಎನರ್ಜಿ ಕೂಡ ಇದೆ. ಇಲ್ಲಿ ಕೆಲವರ ಸಿಚುವೇಷನ್ನಲ್ಲಿ, ಎಲ್ಲರಿಗೂ ಅಲ್ಲ, ಕೆಲವರ ಲೈಫ್ನಲ್ಲಿ, ಕೆಲವರ ಸಿಚುವೇಷನ್ನಲ್ಲಿ ಬಹುಶಃ ನೀವು ಕಮಿಟ್ಮೆಂಟ್ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿಯಿಂದ ನಿಮಗೆ ಕಮಿಟ್ಮೆಂಟ್ ಅನ್ನೋದು ಸಿಕ್ಕಿಲ್ಲ. ಬಹುಶಃ ನೀವು ಇವರ ಫ್ರೆಂಡ್ ಮಾತ್ರ ಇರ್ಬೋದು, ಇನ್ನೂ ರಿಲೇಷನ್ಶಿಪ್ ಸ್ಟೇಜ್ಗೆ ಬಂದಿರದೇ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಯಾವುದಾದ್ರೂ ಕಮಿಟ್ಮೆಂಟ್ ಕೊಡುವ ಹಂತದವರೆಗೆ ಇನ್ನೂ ಬಂದಿಲ್ಲದೆ ಇರಬಹುದು. ಅಂದರೆ ಕೆಲವರ ರಿಲೇಷನ್ಶಿಪ್ ಇದು ಕೇವಲ ಫ್ರೆಂಡ್ಶಿಪ್ ಕೂಡ ಆಗಿರಬಹುದು. ಎಮೋಷ್ನಲ್ ಪೇಯ್ನ್ ಎನರ್ಜಿ. ನಿಮ್ಮನ್ನು ಡೌನ್ ಮಾಡೋದು ಅಥವಾ ನಿಮ್ಮನ್ನು ಯಾವುದಾದ್ರೂ ರೀತಿ ಹರ್ಟ್ ಮಾಡಿರ್ಬೋದು. ನೀವು ಏನಾದರೂ ಮಾಡಿದ್ರು ಅದರಲ್ಲಿ ತಪ್ಪು ಹುಡುಕ್ತಾ ಇದ್ರು. ನೀವು ಹೇಳಿದ ಮಾತಿಗೆ ಅವರು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಮೊದಲೆಲ್ಲ ಅವರು ನಿಮ್ಮ ಮಾತು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಇಗ್ನೋರ್ಡ್, ರಿಜೆಕ್ಟೆಡ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ನೀವು ತುಂಬ ಸಲ ಇಗ್ನೋರ್ಡ್ ಆಗಿದ್ದೀರಾ. ನಿಮ್ಮ ಕಾಲ್ಸ್, ಮೆಸೇಜಸ್ ಕೆಲವೊಮ್ಮೆ ಇಗ್ನೋರ್ ಆಗಿರ್ಬೋದು. ಅವರಿಗೆ ಮನಸ್ಸಿದ್ದಾಗ ಮಾತ್ರ ಅವರು ಮಾತಾಡ್ತಾಯಿದ್ರು, ಇಲ್ಲ ಆದರೆ ಸೈಲೆನ್ಸ್ ಇರ್ತಾಯಿತ್ತು. ಇದರಿಂದ ನೀವು ತುಂಬ ರಿಜೆಕ್ಟೆಡ್ ಆಗಿರುವ ರೀತಿ ಫೀಲ್ ಆಗಿರ್ಬೋದು. ಕನ್ಫ್ಯೂಷನ್, ಮಿಕ್ಸ್ಡ್ ಸಿಗ್ನಲ್ಸ್ ಎನರ್ಜಿ. ಈಗಲೂ ಈ ವ್ಯಕ್ತಿ ನಿಮಗೆ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದಾರೆ. ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅವರು ಡಿಸ್ಟೆನ್ಸ್ ಇಡ್ತಾ ಇದ್ದಾರೆ. ಅವರೊಳಗೆ ಇನ್ಸೆಕ್ಯೂರಿಟಿ ತುಂಬ ಇದೆ. ಕಂಟ್ರೋಲ್ ಎನರ್ಜಿ. ಈ ವ್ಯಕ್ತಿ ಡಿಸ್ಟೆನ್ಸ್ ಇಡ್ತಾ ಇದ್ರೂ ಕೂಡ ಅವರೊಳಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಇದೆ. ಆದರೆ ಅವರು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವ್ರೀಗ ಅನ್ನಿಸ್ತಾ ಇದೆ ಟೈಮ್ ಇಲ್ಲ ಅಂತ ಅಲ್ಲ, ಬಟ್ ಈ ಟೈಮ್ ಸರಿ ಇಲ್ಲ ಅಂತ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಡೈಲಿ ಥಿಂಕಿಂಗ್.
ಎನರ್ಜಿ. ಈ ವ್ಯಕ್ತಿ ಡೈಲಿ ನಿಮ್ಮ ಬಗ್ಗೆ ಯೋಚನೆ ಮಾಡುವ ಎನರ್ಜಿಯಲ್ಲಿದ್ದಾರೆ. ಹಳೆಯ ಮೆಮೊರೀಸ್ ಅವರ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮ ಜೊತೆ ಇದ್ದ ಮೂಮೆಂಟ್ಸ್ ಅವರನ್ನು ತುಂಬ ಅಫೆಕ್ಟ್ ಮಾಡ್ತಾ ಇದೆ. ಅವರಿಗೆ ಎಮೋಷ್ನಲ್ ಫೀಲ್ ಆಗ್ತಾ ಇದೆ, ಆದರೆ ಅವರು ಅದನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಫಿಯರ್, ಇನ್ಸೆಕ್ಯೂರಿಟಿ ಎನರ್ಜಿ. ಅವರೊಳಗೆ ಫಿಯರ್ ಇದೆ, ಲೋನ್ಲಿನೆಸ್ ಇದೆ, ಎಂಟಿ ಫೀಲಿಂಗ್ ಇದೆ. ನೀವು ಅವರಿಂದ ಪೂರ್ತಿಯಾಗಿ ದೂರ ಆಗ್ತೀರೇನೋ ಅನ್ನೋ ಫೀಲ್ ಇದೆ. ಸೊ ಗಿಲ್ಟ್, ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿ ಈಗ ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಳಿ ಮಾಡಿದ ತಪ್ಪುಗಳ ಬಗ್ಗೆ ರಿಗ್ರೆಟ್ ಇದೆ. ಅವ್ರಿಗೆ ಗೊತ್ತಿದೆ ನೀವು ಡಿಸರ್ವ್ ಮಾಡಿದ ಲವ್, ಕೇರ್, ರೆಸ್ಪೆಕ್ಟ್ ಅವರು ಕೊಡಲಿಲ್ಲ ಅಂತ. ಸೊ ಫೇಕ್ ಇಮೇಜ್ ಎನರ್ಜಿ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹ್ಯಾಪಿಯಾಗಿ ಕಾಣ್ತಾ ಇರ್ಬೋದು, ಆದರೆ ಅದು ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ಅದು ಒಂದು ಮಾಸ್ಕ್ ಕೂಡ ಆಗಿರ್ಬೋದು. ಅವರ ಒಳಗಿನ ರಿಯಾಲಿಟಿ ತುಂಬ ಡಿಫ್ರೆಂಟ್ ಆಗಿರುವ ಎನರ್ಜಿ ಇದೆ. ಒಬ್ಸೆಷನ್, ಎಮೋಷ್ನಲ್ ಪುಲ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಮೇಲೆ ಹೈಲಿ ಒಬ್ಸೆಸ್ಡ್ ಆಗಿದ್ದಾರೆ. ನಿಮ್ಮ ಥಾಟ್ಸ್ ಡೈಲಿ ಬರ್ತಾ ಇದೆ. ಡ್ರೀಮ್ಸ್ನಲ್ಲಿ ನೀವು ಕಾಣ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಇದೆ. ಆದರೆ ಅವರು ನಿಮ್ಮ ರಿಯಾಕ್ಷನ್ ನೋಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜಲಸಿ ಕ್ರಿಯೇಟ್ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡಬಹುದು. ಈ ರಿಲೇಷನ್ಶಿಪ್, ಈ ಕನೆಕ್ಷನ್ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಎನರ್ಜಿ ಇದೆ. ಫರ್ಗಿವ್ ಮತ್ತು ಲರ್ನಿಂಗ್ ಎನರ್ಜಿ ಇದೆ. ಲೆಸನ್ಸ್ ಲರ್ನ್ ಮಾಡಬೇಕು. ಟ್ರುತ್ ಮತ್ತು ಟ್ರಸ್ಟ್ ಬಿಲ್ಡ್ ಆಗಬೇಕು. ಕೆಮಿಸ್ಟ್ರಿ ಮತ್ತು ಬಿಲ್ಡ್ ಆಗುವ ಸಾಧ್ಯತೆ ಇದೆ. ಸ್ಟೇ ಪಾಸಿಟಿವ್ ಫಾರ್ ಲವ್ ಲೈಫ್. ಸೊ ನೀವು ಮತ್ತು ಅವರು ಓಪನ್ ಕಮ್ಯುನಿಕೇಷನ್ ಇಟ್ಟಷ್ಟು ಜಾಸ್ತಿ ಈ ರಿಲೇಷನ್ಶಿಪ್ ಬೆಟರ್ ಆಗುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಕಾಣ್ತಾ ಇದೆ. ಇದು ಇವತ್ತಿನ ಎನರ್ಜಿ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.